ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಿಳಿ ಹೋಳಿಗೆ ಮಾಡೋಣ ಅಂತಿದ್ದೀನಿ. ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಒಂದು ಬಟ್ಲು ಮೈದಾ ಹಿಟ್ಟು ತಗೊಂಡು ಹಾಕ್ತಿದ್ದೀನಿ ಬೇಸನಲ್ಲಿ. ಸೋಡಾ ಹಾಕ್ತಿದ್ದೀನಿ ಸ್ಮಾಲ್ ಸ್ಪೂನಲ್ಲಿ. ಉಪ್ಪು ಸ್ವಲ್ಪ ಹಾಕ್ತೆ ಸ್ಪೂನಲ್ಲಿ. ಸ್ವಲ್ಪ ನೀರು ಹಾಕಂತ ಚೆನ್ನಾಗಿ ಕಲಿಸ್ಬೇಕು. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಮೈದಾ ಹಿಟ್ಟು ಈ ಹದ ಬರಬೇಕು. ಮೈದಾ ಹಿಟ್ಟು ಕಲಿಸ್ದೆ ಅಕ್ಕಿ ಹಿಟ್ಟು ಸರಿ ಮಾಡ್ಕೊಂತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ ಸ್ಮಾಲ್ ಬೌಲಲ್ಲಿ ಅಕ್ಕಿ ಹಿಟ್ಟು ಹಾಕಂತಿದ್ದೀನಿ. ಬಾಣಲೆಯಲ್ಲಿ ನೀರು ಹಾಕಂತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ 2 ಬೌಲ್ ಹಾಕ್ತೆ. ಅಕ್ಕಿ ಹಿಟ್ಟು ಎಷ್ಟು ಅದಾಗಿ ಕಲಿಸ್ಬೇಕು ನೀವು ಅಷ್ಟು ಹಾಕ್ಬೇಕು ನೀರು. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಬೇಯಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ಸ್ವಲ್ಪ ಕುದೀತಿದೆ. ಇವಾಗ ಹಾಕ್ತಿದ್ದೀನಿ ಅಕ್ಕಿ ಹಿಟ್ಟು. ಸ್ವಲ್ಪನೇ ಹಾಕಿ ಗೂರಾಡ್ತಾ ಇರಬೇಕು ಚೆನ್ನಾಗಿ. ಸ್ವಲ್ಪ ಗಟ್ಟಿಯಾಗಿ ಮೀಡಿಯಂ ಆಗಿ ಕಲ್ಸ್ಕೊಬೇಕು. ಅಕ್ಕಿ ಹಿಟ್ಟ ನಾದ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಈ ತರ ಇರಬೇಕು. ಅಕ್ಕಿ ಹಿಟ್ಟು ಬೆಂದಿದೆ ಅನ್ಸುತ್ತೆ. ಈ ತರ ಸರಿ ಮಾಡ್ಕೊಬೇಕು. ಅಕ್ಕಿ ಹಿಟ್ಟು 50 ಮಿನಿಟ್ಸ್ ಆರಾಕ್ ಬಿಡ್ಬೇಕು. ಹೆಸರು ಕಾಳು ಪಲ್ಯ ಮಾಡ್ತಿದ್ದೀನಿ. ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕ್ದೆ. ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಹಾಕಿ ಫ್ರೈ ಮಾಡ್ತಿದ್ದೀನಿ. ಒಂದು 10 ನಿಮಿಷ ಆದ್ಮೇಲೆ ಹೆಸರು ಕಾಳು ಹಾಕ್ದೆ ಫ್ರೈ ಮಾಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇವಾಗ ಕೊಬ್ಬರಿ ಹಾಕ್ದೆ. ಸ್ವಲ್ಪ ಕೊಬ್ಬರಿ ಹಾಕಿ ನೀರು ಹಾಕ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ 2 ಬೌಲಲ್ಲಿ ನೀರು ಹಾಕಿದ್ಮೇಲೆ ಹೆಸರು ಕಾಳು ಪಲ್ಯ ಚೆನ್ನಾಗಿ ಬೇಯಬೇಕು. ಬೇಕಾದ್ರೆ ಮಸಾಲ ಹಾಕ್ತೀನಿ. 1 ಸ್ಪೂನ್ ಸಾಂಬಾರ್ ಪುಡಿ ಹಾಕ್ದೆ. ಹುಣಸೆಹಣ್ಣೆ ಪುಡಿ ಅರ್ಧ ಸ್ಪೂನ್ ಹಾಕ್ದೆ. ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ತಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಹುರಾಡಬೇಕು ಹೆಸರು ಕಾಳು ಪಲ್ಯನ. ಕೊನೆಗೆ ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಹೆಸರು ಕಾಳು ಪಲ್ಯ ರೆಡಿ ಇದೆ. ಇವಾಗ ಬಿಳಿ ಹೋಳಿಗೆ ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಅಕ್ಕಿ ಹಿಟ್ಟು ನಾದಿದ್ನಲ್ಲ ಆರಿದೆ. ಇವಾಗ ನಾದ್ಕೊಂತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ ಈ ತರ ನಾದ್ಕೊಬೇಕು. ಗಟ್ಟಿ ಇರಬೇಕು ಅಕ್ಕಿ ಹಿಟ್ಟು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಸ್ಟಫಿಂಗ್ ಮಾಡ್ಕೊಳಕ್ಕೆ ಅಕ್ಕಿ ಹಿಟ್ಟು ಉಂಡೆ ರೌಂಡ್ ಮಾಡ್ಕೊಬೇಕು. ನಾನು ಇಷ್ಟು ರೌಂಡ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಅಕ್ಕಿ ಹಿಟ್ಟು ಇವಾಗ ಹಿಟ್ಟು ಚೆನ್ನಾಗಿ ನೆಂದಿದೆ. ಈ ತರ ರೌಂಡ್ ಮಾಡ್ಕೊಂತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಬಟರ್ ಪೇಪರ್ ತಗೊಂಡಿದ್ದೀನಿ. ಈ ತರ ಶೇಪ್ ಮಾಡ್ಕೊಬೇಕು ಉದ್ದಕ್ಕೆ. ಹಿಟ್ಟು ಉಂಡೆ ಮಾಡ್ಕೊಂಡಿದ್ವಲ್ಲ ಈ ತರ ಸ್ಟಫಿಂಗ್ ಮಾಡ್ಬೇಕು. ಹಿಟ್ಟಲ್ಲಿ ಸ್ಟಫಿಂಗ್ ಮಾಡಿ ಈ ತರ ರೌಂಡ್ ಮಾಡಿ ಉತ್ತಿದೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ ಬೇಕಾದ್ರೆ ಎಣ್ಣೆ ಹಚ್ಚಿ ಉತ್ತಿದೀನಿ ನೋಡ್ರಿ ಫ್ರೆಂಡ್ಸ್. ತೆಳ್ಳಗೆ ಉದ್ಬೇಕು. ನೀವು ಒಂದ್ಸಲ ಒಳಗೆ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ. ಮೆಣಸಿನಕಾಯಿ ಪಲ್ಯ ಮಾಡಿ ಇದಕ್ಕೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್. ನಾನು ಹೆಸರು ಕಾಳು ಪಲ್ಯ ಮಾಡಿದೆ. ಇದಾಯ್ತು. ಹಂಚ್ ಕಾಯಕ್ಕೆ ಇಟ್ಟಿದ್ದೆ. ಕಾದಿದೆ. ಇವಾಗ ಬೇಯಿಸ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಬಿಳಿ ಹೋಳಿಗೆನ ಕಡೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು. ಬಿಳಿ ಹೋಳಿಗೆನ ಬೇಯಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಬೇಯಿಸಿದೆ. ಬಿಳಿ ಹೋಳಿಗೆ ರೆಡಿ ಇದೆ ನೋಡ್ರಿ ಫ್ರೆಂಡ್ಸ್. ಬಿಳಿ ಹೋಳಿಗೆ ಹೆಸರು ಕಾಳು ಪಲ್ಯ ಕೆಂಪನ್ ಚಟ್ನಿ ಸೂಪರ್ ಆಗಿತ್ತು ಕಾಂಬಿನೇಷನ್. ಟೇಸ್ಟ್ ಮಾಡಿದ್ವಿ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಮನೇಲಿ ಈ ರೆಸಿಪಿ ಬಿಳಿ ಹೋಳಿಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ತರ ಕಿಚನ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್.